ಎಲ್ರಿಗೂ ನಮಸ್ಕಾರ. ನಾನು ರಾಧಾ ಗ್ಲೋಬಲ್ ಅಕಾಡೆಮಿಯಿಂದ ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಮಸ್ಟ್ ನೋನ್ ಫ್ಯಾಕ್ಟ್ಸ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದ ಬಗ್ಗೆ ಎಲ್ಲರೂ ತಿಳಿದುಕೊಂಡಿರಲೇಬೇಕಾದ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಚಾನಲನ್ನು ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಅಂದರೆ ಏನು ಅಂತ ನಾವು ನೋಡೋದಾಗಿದ್ರೆ, ಸಂವಿಧಾನ ಅನ್ನುವಂಥದ್ದು ಒಂದು ದೇಶದ ಮೂಲ ಕಾನೂನುಗಳು ಹಾಗೂ ರಾಜ್ಯಾಡಳಿತದ ಅಂಶಗಳನ್ನು ನಿರ್ಧರಿಸುವಂಥ ಒಂದು ಗೈಡಿಂಗ್ ಪ್ರಿನ್ಸಿಪಲ್, ಮಾರ್ಗದರ್ಶಿ ಸೂತ್ರಗಳು ಅಂತ ನಾವು ಸಂವಿಧಾನವನ್ನು ಹೇಳುತ್ತೇವೆ. ಇದು ರಾಜ್ಯಾಡಳಿತದ ಅಧಿಕಾರವನ್ನು ನಿರ್ಧರಿಸುವ ಜೊತೆಗೆ ರಾಜ್ಯ ಕೈಗೊಳ್ಳಬೇಕಾದಂತಹ ಕರ್ತವ್ಯಗಳ ಬಗ್ಗೆ, ಜೊತೆಗೆ ರಾಜ್ಯ ತನ್ನ ಪ್ರಜೆಗಳಿಗೆ, ಜನರಿಗೆ ನೀಡುವಂಥ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕಿರುವಂಥ ಮಾರ್ಗದರ್ಶಿ ಸೂತ್ರವನ್ನು ನಾವು ಸಂವಿಧಾನ ಅಂತ ಕರಿತೇವೆ. ಕಾನ್ಸ್ಟಿಟ್ಯೂಷನ್ ಇಸ್ ದ ಬೇಸಿಕ್ ಲಾಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ದಟ್ ಡಿಟರ್ಮೈನ್ ದ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಗ್ಯಾರಂಟಿ ಸರ್ಟನ್ ರೈಟ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಟು ದ ಪೀಪಲ್. ಸೊ ಹಾಗಾದರೆ ನಮ್ಮ ದೇಶದ ಸಂವಿಧಾನವನ್ನು ಯಾವ ಅಂಗ ರಚನೆ ಮಾಡಿತು? ವಿಚ್ ಬಾಡಿ ಫ್ರೇಮ್ಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ನಾವು ನೋಡೋದಾಗಿದ್ರೆ, ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕರಡು ಸಮಿತಿ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿತ್ತು. ಸೊ ಆ ಕರಡು ಸಮಿತಿಯಲ್ಲಿ ಯಾರೆಲ್ಲ ಇದ್ದರು, ಎಷ್ಟು ಜನ ಮೆಂಬರ್ಗಳಿದ್ರು ಅಂತ ನೋಡೋದಾಗಿದ್ರೆ, ಸಂವಿಧಾನದ ಕರಡು ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರ ಜೊತೆ 6 ಜನ ಸದಸ್ಯರಿರ್ತಾರೆ. ಸೊ ಅವ್ರು ಯಾರು ಅಂತ ನಾವು ನೋಡೋದಾಗಿದ್ರೆ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ದಿವಾನ್ ಬಹದ್ದೂರ್ ಸರ್, ನರಸಿಂಹ ಗೋಪಾಲಸ್ವಾಮಿ ಅಯ್ಯಂಗಾರ್, KM ಮುನ್ಷಿ, BL ಮಿತ್ತರ್, ಸರ್ ಸೈಯದ್ ಮೊಹಮ್ಮದ್ ಸಾದುಲ್ಲಾ, DP ಕೈತಾನ್. ಇಷ್ಟು ಸದಸ್ಯರಲ್ಲಿ BL ಮಿತ್ತರ್ ಅವರು ರಿಟೈರ್ಡ್ ಆದಮೇಲೆ N ಮಾಧವರಾವ್ ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಅದೇ ರೀತಿ DP ಕೈತಾನ್ ಅವರು ವಿಧಿವಶವಾದ ಮೇಲೆ T ಕೃಷ್ಣಮಾಚಾರಿ ಅವರು 1948ರಲ್ಲಿ ಈ ಕರಡು ಸಮಿತಿಯ ಸದಸ್ಯರಾಗಿ ಆಯ್ಕೆಗೊಳ್ತಾರೆ. ಸೊ ಈ ಎಲ್ಲ ಸದಸ್ಯರ ಫೋಟೋವನ್ನು ನಾವು ನೋಡಿದ್ದೇವೆ ಇಲ್ಲಿ. ಇನ್ನು ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸೊ ಇಲ್ಲಿ ಎಲ್ರಿಗೂ ಗೊತ್ತಿದೆ, ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಅಂತ ನಾವು ಕರೆಯುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಆಯ್ಕೆಗೊಳ್ತಾರೆ. ಅದೇ ರೀತಿ ಈ ಕರಡು ಸಮಿತಿಗೆ ಲಾ ಅಡ್ವೈಸರ್, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ BN ರಾವ್ ಅವರನ್ನು ಆಯ್ಕೆ ಮಾಡ್ತಾರೆ. ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಯಾರಿದ್ರು ಅಂತ ನಾವು ನೋಡೋದಾಗಿದ್ರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಇನ್ ವಿಚ್ ಲ್ಯಾಂಗ್ವೇಜ್ ದ ಒರಿಜಿನಲ್ ಕಾಪೀಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ರಿಟನ್? ಭಾರತದ ಸಂವಿಧಾನದ ಮೂಲ ಪ್ರತಿಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಫ್ಯಾಕ್ಟ್. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ದೇಶದ ಸಂವಿಧಾನದ ಮೂಲ ಪ್ರತಿಗಳನ್ನು ಬರೆಯಲಾಗಿದೆ. ಅದೇ ರೀತಿ ವೇರ್ ಈಸ್ ದ ಒರಿಜಿನಲ್ ಕಾಪೀಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೆಪ್ಟ್? ನಮ್ಮ ದೇಶದ ಸಂವಿಧಾನದ ಮೂಲ ಪ್ರತಿಗಳನ್ನು ಎಲ್ಲಿ ಸಂರಕ್ಷಿಸಿಡಲಾಗಿದೆ ಅಂತ ನಾವು ನೋಡೋದಾಗಿದ್ರೆ, ದ ಒರಿಜಿನಲ್ ಕಾಪೀಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಕೆಪ್ಟ್ ಇನ್ ಸ್ಪೆಷಲ್ ಹೀಲಿಯಂ ಫೀಲ್ಡ್ ಕೇಸಸ್ ಇನ್ ದ ಪಾರ್ಲಿಮೆಂಟ್ಸ್ ಲೈಬ್ರರಿ. ನಮ್ಮ ದೇಶದ ಸಂಸತ್ತಿನ ಲೈಬ್ರರಿಯಲ್ಲಿ ಹೀಲಿಯಂ ಫೀಲ್ಡ್ ಕೇಸಸ್ಗಳಲ್ಲಿ ಸಂವಿಧಾನವನ್ನು ಸಂರಕ್ಷಿಸಿಡಲಾಗಿದೆ. ಈ ಚಿತ್ರದಲ್ಲಿ ನೀವು ಅದನ್ನು ನೋಡಬಹುದು. ಸೊ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ವಾಸ್ ಹ್ಯಾಂಡ್ ರಿಟನ್ ಬೈ ಹೂಮ್? ಯಾರು ನಮ್ಮ ಮೂಲ ಸಂವಿಧಾನವನ್ನು ಬರೆದ್ರು ಅಂದರೆ ಇಲ್ಲಿ ಕೈ ಬರಹದಲ್ಲಿ ಯಾರು ಬರೆದ್ರು ಅಂತ ಇದಕ್ಕೆ ಉತ್ತರ ನಾವು ನೋಡೋದಾಗಿದ್ರೆ, ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದಾ ಇನ್ ಎ ಫ್ಲೋವಿಂಗ್ ಇಟಾಲಿಕ್ ಸ್ಟೈಲ್ ವಿತ್ ಬ್ಯೂಟಿಫುಲ್ ಕಾಲಿಗ್ರಫಿ. ಸೊ ಫ್ಲೋವಿಂಗ್ ಇಟಾಲಿಕ್ ಶೈಲಿಯಲ್ಲಿ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದಾ ಅವರು ನಮ್ಮ ದೇಶದ ಸಂವಿಧಾನದ ಮೊದಲ ಪ್ರತಿಯನ್ನು ತಮ್ಮ ಸ್ವಹಸ್ತಾಕ್ಷರಗಳಲ್ಲಿ ಬರೆದಿದ್ದಾರೆ. ಅವರ ಫೋಟೋನು ನೀವು ಇಲ್ಲಿ ನೋಡಬಹುದು. ಸೊ ಈ ಕಾನ್ಸ್ಟಿಟ್ಯೂಷನ್ ವಾಸ್ ಪಬ್ಲಿಷ್ಡ್ ಇನ್ ಡೆಹ್ರಾಡೂನ್ ಆ್ಯಂಡ್ ಫೋಟೋಲಿಥೋಗ್ರಾಫ್ಡ್ ಬೈ ದ ಸರ್ವೆ ಆಫ್ ಇಂಡಿಯಾ. So he used 254 pen holder nibs of number 303 and devoted his 6 months to complete the writing of our constitution. ಒಟ್ಟು 6 ತಿಂಗಳುಗಳ ಕಾಲ ಅವರು ಸಮಯವನ್ನು ತಗೊಂಡು ನಮ್ಮ ದೇಶದ ಸಂವಿಧಾನದ ಮೊದಲ ಮೂಲ ಪ್ರತಿಯನ್ನು ತಮ್ಮ ಹಸ್ತಾಕ್ಷರಗಳಲ್ಲಿ ಅವರು ಸುಂದರವಾಗಿ ಬರೀತಾರೆ. Who proposed the preamble before the drafting committee of the constitution? ನಮ್ಮ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಇರಬೇಕು ಅಂತ ಹೇಳಿ ಮೊದಲು ಯಾರು ಇದನ್ನು
ಪ್ರಪೋಸ್ ಮಾಡ್ತಾರೆ ಅಂತ ನಾವು ನೋಡೋದಾಗಿದ್ದರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನಕ್ಕೊಂದು ಪ್ರಸ್ತಾವನೆ ಬೇಕು ಅಂತ ಪ್ರಪೋಸ್ ಮಾಡಿರುವಂಥದ್ದು. ಸೊ ವೆನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಟ್ ಫಾರ್ ದ ಫಸ್ಟ್ ಟೈಮ್, ಮೊದಲ ಬಾರಿಗೆ ಸಂವಿಧಾನ ಸಭೆ ಯಾವಾಗ ಮೀಟ್ ಆಯಿತು ಅಂತ ನೋಡೋದಾಗಿದ್ದರೆ, 9th ಡಿಸೆಂಬರ್ 1946, 1946 ಡಿಸೆಂಬರ್ 9ರಂದು ಮೊದಲ ಬಾರಿಗೆ ಸಂವಿಧಾನ ಸಭೆ ಮೀಟ್ ಆಗುತ್ತೆ. ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್. ಸೊ ಅವರನ್ನು ಟೆಂಪರರಿ ಚೇರ್ಮನ್ ಆಫ್ ದಟ್ ಅಸೆಂಬ್ಲಿ ಅಂತ ಘೋಷಣೆ ಮಾಡ್ತಾರೆ. ಯಾರನ್ನು? ಸಚ್ಚಿದಾನಂದ ಸಿನ್ಹಾ ಅವರನ್ನು. ಸೊ ಹೌ ಮೆನಿ ಡೇಸ್ ಇಟ್ ಟುಕ್ ಟು ಕಂಪ್ಲೀಟ್ ದ ವರ್ಕ್ ಆಫ್ ರೈಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್? ಎಷ್ಟು ಸಮಯ ತಗೊಳ್ತು ನಮ್ಮ ಸಂವಿಧಾನವನ್ನು ಸಂಪೂರ್ಣವಾಗಿ ರಚಿಸಲಿಕ್ಕೆ ಅಂತ ನೋಡೋದಾಗಿದ್ರೆ, ಸರಿಸುಮಾರು 3 ವರ್ಷಗಳ ಕಾಲ ನಮ್ಮ ಸಂವಿಧಾನಕ್ಕೆ ಬರೆಯುವಂಥ ಅವಧಿ. ಅಂದರೆ ಡಿಸೆಂಬರ್ 9, 1946 ಮೊದಲ ಬಾರಿ ಸಭೆ ಸೇರುತ್ತೆ ನಮ್ಮ ಸಂವಿಧಾನದ ಸಭೆ. ಸೊ ಟೋಟಲ್ ಆಗಿ ನಾವು ನೋಡೋದಾಗಿದ್ರೆ 2 years 11 months and 18 days, 2 ವರ್ಷ 11 ತಿಂಗಳು 18 ದಿನಗಳು ನಮ್ಮ ಸಂವಿಧಾನವನ್ನು ಪರಿಪೂರ್ಣಗೊಳಿಸಲಿಕ್ಕೆ ತೆಗೆದುಕೊಂಡಂಥ ಸಮಯದ ಅವಧಿ. ಸೊ ಒಟ್ಟು 7635 ತಿದ್ದುಪಡಿಗಳನ್ನು ಈ ಸಂವಿಧಾನಕ್ಕೆ ತಿಳಿಸ್ತಾರೆ. ಸೊ ಅದರಲ್ಲಿ ಚರ್ಚೆಗಳಾಗಿ ಒಟ್ಟು 2473 ಅಮೆಂಡ್ಮೆಂಟ್ಗಳು ಪಾಸಾಗಿ ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಹೌ ಮೆನಿ ಮೆಂಬರ್ಸ್ ಸೈನ್ಡ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ನಮ್ಮ ಸಂವಿಧಾನದ ಮೂಲ ಪ್ರತಿಗೆ ಒಟ್ಟು ಎಷ್ಟು ಜನ ಸದಸ್ಯರು ಸಹಿ ಮಾಡಿರ್ತಾರೆ? ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸ್ಯಾಟ್ ಫಾರ್ ಎ ಟೋಟಲ್ ಆಫ್ 11 ಸೆಷನ್. ಒಟ್ಟು 11 ಸೆಷನ್ ಅವರು ಸಭೆ ಸೇರ್ತಾರೆ. ಸೊ ಈ 11ನೇ ಸೆಷನ್ ಆಗಿದ್ದು 14ರಿಂದ 26 ನವೆಂಬರ್ 1949ರವರೆಗೆ 11ನೇ ಸೆಷನ್ ನಡೆಯುತ್ತೆ. 26 ನವೆಂಬರ್ 1949ಕ್ಕೆ ಕೊನೆಯ ದಿನ ಅದು. ಸೊ ಆ ದಿನವನ್ನು ಆನ್ 26 ನವೆಂಬರ್ 1949 ದ ಫೈನಲ್ ಡ್ರಾಫ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ರೆಡಿ. ಸೊ ಅದೇ ದಿನವನ್ನು ನಾವು ಸಂವಿಧಾನ ದಿನ ಅಂತ ಆಚರಿಸ್ತೇವೆ ಅಲ್ವಾ. ಸೊ ಆನ್ 24th ಜನವರಿ 1950 284 ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸೈನ್ಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 24 ಜನವರಿ 1950ರಂದು ಒಟ್ಟು 284 ಸದಸ್ಯರು ನಮ್ಮ ಸಂವಿಧಾನ ಸಭೆಯಲ್ಲಿ ಸೇರಿ ಆ ಮೂಲ ಪ್ರತಿಗೆ ಸೈನ್ ಮಾಡ್ತಾರೆ. ಅಂದರೆ ಕನ್ನಡದಲ್ಲಿ ಬರೆಯುವಂಥ ಅಥವಾ ಬೇರೆ ಯಾವುದೇ ಭಾಷೆಗೆ ಅಲ್ಲಿ ಸಂವಿಧಾನದ ಮೂಲ ಪ್ರತಿಯಲ್ಲಿ ಬರೀಲಿಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲಿ ಅವಕಾಶ ಕೊಟ್ಟಿದ್ದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ. ಹಾಗಾಗಿ ಒಟ್ಟು 284 ಸದಸ್ಯರು ಪ್ರತ್ಯೇಕವಾಗಿ ಹಿಂದಿ ಮತ್ತು ಇಂಗ್ಲಿಷ್ ಸಂವಿಧಾನದ ಮೂಲ ಪ್ರತಿಗಳಿಗೆ ಸಹಿ ಹಾಕ್ತಾರೆ. ಅಂದರೆ ಒಬ್ಬ ಸದಸ್ಯ 2 ಪ್ರತಿಗಳಿಗೆ ಸಹಿ ಮಾಡ್ತಾರೆ. ಸೊ ವೆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್. So our Constitution of India is adopted and passed by the Constituent Assembly on 26th November 1949 and came into effect on 26th January 1950. ಸೊ 24ರಂದು ಅವರು ಸಹಿ ಹಾಕ್ತಾರೆ. ಅಂದರೆ ಜನವರಿ ಅದಾದಮೇಲೆ 2 ದಿನ ಬಿಟ್ಟು ಜನವರಿ 26, 1950ರಂದು ನಮ್ಮ ಸಂವಿಧಾನ ನಾವು ಅಂಗೀಕರಿಸ್ತೇವೆ. ಸೊ ಯಾಕೆ ಜನವರಿ 26ರಂದು ಚೂಸ್ ಮಾಡಿದರು ಅಂತ ಹೇಳಿದರೆ, ಟು ಕಮೆಮೊರೇಟ್ ದ ಡಿಕ್ಲರೇಷನ್ ಆಫ್ ಪೂರ್ಣ ಸ್ವರಾಜ್ ಆಫ್ 1930. 1930ರಲ್ಲಿ ನಾವು ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡ್ತೇವಲ್ವ. ಸೊ ಅದೇ ದಿನವನ್ನು ಸಂವಿಧಾನವನ್ನು ಅಂಗೀಕರಿಸುವಂಥ, ಎನ್ಫೋರ್ಸ್ ಮಾಡುವಂಥ ದಿನವನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಹೌ ಇಂಡಿಯಾ ಇಸ್ ಡಿಸ್ಕ್ರೈಬ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನದಲ್ಲಿ ಭಾರತವನ್ನು ಹೇಗೆ ಡಿಸ್ಕ್ರೈಬ್ ಮಾಡಲಾಗಿದೆ, ಹೇಗೆ ವಿವರಿಸಲಾಗಿದೆ ಅದನ್ನು ಅಂತ ನೋಡೋದಾಗಿದ್ರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಸಂವಿಧಾನದ ಮೊದಲ ಆರ್ಟಿಕಲ್ಲೇ ಹೇಳುತ್ತೆ, ಇಂಡಿಯಾ ಆಸ್ ಭಾರತ್ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತ್ ಅಂತ ಶಬ್ದ ಭಾರತದ ಮೊದಲನೇ ಆರ್ಟಿಕಲಲ್ಲೇ ಇದೆ. ಅಂದರೆ ಇದೊಂದು ರಾಜ್ಯಗಳ ಒಕ್ಕೂಟ. ಸೊ ಇಟ್ ಈಸ್ ದ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ವಿತ್ ಎ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಇದೊಂದು ಸಂಸದೀಯ ಸರ್ಕಾರ ಅಂತ ನಮ್ಮ ಸಂವಿಧಾನದಲ್ಲಿ ಭಾರತವನ್ನು ಒಂದು ರಾಜ್ಯಗಳ ಒಕ್ಕೂಟ ಅಂತ ವಿವರಿಸಲಾಗಿದೆ. ಹೌ ಮೆನಿ ಶೆಡ್ಯೂಲ್ಸ್, ಆರ್ಟಿಕಲ್ಸ್ ಆ್ಯಂಡ್ ಪಾರ್ಟ್ಸ್ ಡಿಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಂಟೈನ್. ಸೊ ನಮ್ಮ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲಿ ಒಟ್ಟು 8 ಶೆಡ್ಯೂಲ್ಗಳು, 22 ಪಾರ್ಟ್ಗಳು, 395 ಆರ್ಟಿಕಲ್ಗಳು ಇದ್ದವು. 8 ಪರಿಶಿಷ್ಟಗಳು, 22 ಭಾಗಗಳು, 395
ವಿಧಿಗಳು. ಇದು 1950ರಲ್ಲಿ ಇದ್ದಿದ್ದು. ಸೊ ಈಗ 2020ನೇ ಇಸವಿ ಅಲ್ವಾ. ಸೊ ಇವಾಗ ನಮ್ಮ ಸಂವಿಧಾನದಲ್ಲಿ ಒಟ್ಟು 12 ಪರಿಶಿಷ್ಟಗಳು, 25 ಭಾಗಗಳು, 448 ವಿಧಿಗಳಿವೆ. 12 ಶೆಡ್ಯೂಲ್ಸ್, 25 ಪಾರ್ಟ್ಸ್ ಆ್ಯಂಡ್ 448 ಆರ್ಟಿಕಲ್ಸ್. ಸೊ ಒಟ್ಟು ಎಷ್ಟು ತಿದ್ದುಪಡಿಗಳನ್ನು ಮಾಡಲಾಗಿದೆ ಅಂತ ಹೇಳಿದರೆ 2020ರಲ್ಲಿ ಒಟ್ಟು ಇದುವರೆಗೂ 104 ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನಕ್ಕೆ ಮಾಡಲಾಗಿದೆ. ವಾಟ್ ಆರ್ ದ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನಮ್ಮ ಸಂವಿಧಾನಕ್ಕೆ ಎಲ್ಲೆಲ್ಲಿಂದ ಮೂಲಗಳನ್ನು ತರಲಾಗಿದೆ, ಯಾವ್ಯಾವ ಮೂಲಗಳಿಂದ ಎರವಲು ಪಡೆಯಲಾಗಿದೆ ನಮ್ಮ ಸಂವಿಧಾನವನ್ನು ಅಂತ ನಾವು ನೋಡೋದಾಗಿದ್ದರೆ 1935 ಇಂಡಿಯನ್ ಗೌರ್ಮೆಂಟ್ಸ್ ಆ್ಯಕ್ಟ್ಸ್. ಸೊ ಮೆಜಾರಿಟಿಯಾಗಿ ನಮ್ಮ ಸಂವಿಧಾನದಲ್ಲಿರುವಂಥ ಎಲ್ಲ ವಿಷಯಗಳನ್ನು ಬಹುತೇಕ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಸೊ ಅದು ಬಿಟ್ಟು ಇತರ ದೇಶಗಳಿಂದ ಯಾವ್ಯಾವ ಮೂಲಗಳಿಂದ ನಾವು ತಗೊಂಡಿದ್ದೇವೆ ಅಂತ ನೋಡೋದಾಗಿದ್ದರೆ UK, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡಿನ ಸಂವಿಧಾನದಿಂದ, ಗ್ರೇಟ್ ಬ್ರಿಟನ್ನ ಸಂವಿಧಾನದಿಂದ ಒಂದಷ್ಟು ಮಾಹಿತಿಯನ್ನು ನಾವು ತಗೊಂಡಿದ್ದೇವೆ. ಅದೇ ರೀತಿ USA, ಸ್ಟೇಟ್ಸ್ ಆಫ್ ಅಮೇರಿಕದ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಒಂದಷ್ಟು ಅಂಶಗಳನ್ನು ಪಡ್ಕೊಂಡಿದ್ದೇವೆ. USSR, ರಷ್ಯಾದ ಸಂವಿಧಾನದಿಂದ ಕೂಡ ನಾವು ಒಂದಷ್ಟು ಮಾಹಿತಿಯನ್ನು ಎರವಲು ಪಡ್ಕೊಂಡಿದ್ದೇವೆ. ಕೆನಡಾ, ಜರ್ಮನಿ, ಜಪಾನ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಮತ್ತು ಫ್ರಾನ್ಸ್ನ ಸಂವಿಧಾನಗಳಿಂದ ಕೆಲವೊಂದು ಬಹುಮುಖ್ಯವಾದ ಮಾಹಿತಿಗಳನ್ನು ಎರವಲು ಪಡ್ಕೊಂಡು ನಮ್ಮ ದೇಶಕ್ಕೆ ಅನುಗುಣವಾಗಿ ಕೆಲವೊಂದನ್ನು ಮಾರ್ಪಾಟು ಮಾಡಿಕೊಂಡು ನಮ್ಮ ದೇಶದ ಪರಿಸ್ಥಿತಿಗಳು ಮತ್ತು ಬರುವಂಥ ಚಾಲೆಂಜ್ಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ದೇಶದ ಸಂವಿಧಾನವನ್ನು ಒಂದು ಸವಿಸ್ತಾರ ರೂಪದಲ್ಲಿ ರಾಜ್ಯಾಡಳಿತಕ್ಕೆ ಬೇಕಾಗುವಂತಹ ಮಾರ್ಗದರ್ಶಿ ಸೂತ್ರವಾಗಿ ಅದನ್ನು ರಚಿಸಲಾಗಿದೆ. ಸೊ ಈ ಸೋರ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ಮುಂದಿನ ಸೆಷನ್ನಲ್ಲಿ ನಾನು ಕ್ಲಾಸ್ಗಳನ್ನು ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಸೆಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದಾದಮೇಲೆ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅದರ ನಂತರದ ಸೆಷನ್ನಲ್ಲಿ ಪ್ರತಿಯೊಂದು ಆರ್ಟಿಕಲ್ಗಳನ್ನು ಕೂಡ 448 ಆರ್ಟಿಕಲ್ಗಳನ್ನು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೇನೆ. ಸೊ ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.